ಬನ್ನಿ ಸರ್, ವೆಲ್ಕಮ್ ಟು ದಿ ಬನ್ನೇಘಟ್ಟ ಬೇರ್ ರೆಸ್ಕ್ಯೂ ಸೆಂಟರ್. 61 ಬೇರ್ಸ್ ಇದೆ. 18 ಇಯರ್ಸ್ ಇಂದ ನಾವು ಈ ಬೇರ್ ರೆಸ್ಕ್ಯೂ ಸೆಂಟರ್ ನಡೆಸ್ತಾ ಇದ್ದೀವಿ. 61 ಕರಡಿಗಳ ದರ್ಶನ ಇವತ್ತು. ಸೊ ಇವಾಗ ಬನ್ನೇಘಟ್ಟ ಬಯಾಲಜಿಕಲ್ ಪಾರ್ಕ್ ಬಂದ್ಬಿಟ್ಟು ಆಲ್ಮೋಸ್ಟ್ 800 ಹೆಕ್ಟೇರ್ಸ್ ಇದೆ. ಸೊ ಇವಳು ದೇವಿ, ಅವಳು ಬ್ಲೈಂಡ್, ಕಣ್ ಕಾಣಿಸಲ್ಲ ಅವಳಿಗೆ. ಸೊ ಇಲ್ಲಿ ನಮ್ಮ ಹತ್ರ ಇರೋ ಕರಡಿ ಎಲ್ಲ ಕರಡಿ ಕುಣಿತಾಯಿಂದ ಬಂದಿರೋದು. ಸ್ಲಾತ್ ಬೇರ್ ಮದರ್ ಮರಿಗಳನ್ನ ಕಾಪಾಡೋಕೆ 2 ಟೈಗರ್ ಜೊತೆ ಫೈಟ್ ಮಾಡುತ್ತೆ. ಫೆರೋಷಿಯಸ್ ಅನಿಮಲ್, ಲೈಕ್ 140 ಕಿಲೋಸ್ ಇರುತ್ತೆ ಆಲ್ಮೋಸ್ಟ್. ಅದಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಆದ್ರೂ ಭಯ ಆದ್ರೂ ಎದ್ದು ನಿಂತ್ಕೊಳ್ಳುತ್ತೆ. 2 ಕಾಲ ಮೇಲೆ ಈ ತರ ಎದ್ದು ನಿಂತ್ಕೊಳ್ಳುತ್ತೆ. 2009 ಅಲ್ಲಿ ಲಾಸ್ಟ್ ಡ್ಯಾನ್ಸಿಂಗ್ ಬೇರ್ ಅದಿತ್ ಅಂತ ಹೇಳ್ಬಿಟ್ಟು ಅವನ ಹೆಸರು. ಅವನ್ನ ರೆಸ್ಕ್ಯೂ ಮಾಡಿದ್ವಿ. ಅವನು ಇಲ್ಲೇ ಇದ್ದಾನೆ. ನಾವಿರುವ ತಾಣವೇ ಗಂಧದ ಗುಡಿ. ಕಾಡಿದ್ರೆ ನಾಡು, ನಾಡಿದ್ರೆ ನಾವೆಲ್ಲ ಮನುಷ್ಯರು. ಬನ್ನಿ, ಇದೊಂದು ವಿಶೇಷವಾದ ಕಥೆ ಸ್ನೇಹಿತರೆ. ನಿಮ್ಗೆ ಆತ್ಮೀಯವಾದ ಸ್ವಾಗತ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ಅನ್ನೋದು ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ಮೃಗಾಲಯ ಮತ್ತು ಕಾಡನ್ನು ಉಳಿಸ್ತಿರುವಂತಹ ಒಂದು ಕೇಂದ್ರ ಸ್ನೇಹಿತರೆ. ಬೆಂಗಳೂರಿನ ಹತ್ರನೇ ಇದೆ. ಆದರೆ ಇಲ್ಲೊಂದು ವಿಶೇಷವಾದ ಕಥೆ ಸ್ನೇಹಿತರೆ. ವೈಲ್ಡ್ ಲೈಫ್ SOS ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಇಡೀ ದೇಶದಾದ್ಯಂತ ಕೆಲಸ ಮಾಡುತ್ತೆ. ಆ್ಯಂಡ್ ಆಫ್ಕೋರ್ಸ್ ಇಂಟರ್ನ್ಯಾಷನಲಿ ಕೂಡ ಅಕ್ಲೈಮ್ಡ್ ಆದಂಥ ಒಂದು ಸಂಸ್ಥೆ ವೈಲ್ಡ್ ಲೈಫ್ SOS. ಲಾಭರಹಿತ ಸಂಸ್ಥೆ, ಅಂದರೆ ಒಂದು NGO ಅದು. ಅನೇಕ ಜನ ಅಲ್ಲಿ ಕೆಲಸ ಮಾಡ್ತಾರೆ ಕಾಡು ಪ್ರಾಣಿಗಳ ಉಳಿವಿಗಾಗಿ, ಕಾಡಿನ ಉಳಿವಿಗಾಗಿ. ಇಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದ ಒಳಗಡೆ ಅವ್ರದ್ದೊಂದು ಕರಡಿಗಳನ್ನು ರಕ್ಷಣೆ ಮಾಡುವಂಥ, ಅವುಗಳನ್ನು ತಂದು ಸಾಕಿ ಬೆಳೆಸಿ ಕೇಂದ್ರ ಇದೆ. ಹೇಗಿದೆ ಈ ವೈಲ್ಡ್ ಲೈಫ್ SOS ಅವರ ಈ ಬೇರ್ ಸೆಂಟರ್ ನೋಡೋಣ. ನಾವು ಇಲ್ಲಿಂದ ಹೋಗೋಣ. ಈಗ ನಾವೀಗ ಇರೋಂಥದ್ದು ಜಾಗ ಇದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಪ್ರದೇಶ. ಒಳಗಡೆ ಹೋಗೋಣ. ಸುಮಾರು ಒಂದು 7 ಕಿಲೋಮೀಟರ್ ಒಳಗಡೆ ಹೋಗಬೇಕು. ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ವಿನೋದ್ ಇದ್ದಾರೆ, ಅವ್ರ ತಂಡ ಎಲ್ಲ ಇದೆ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ವಿನೋದ್? ಎಲ್ಲಿ ಹೋಗ್ತೀವಿ ಇವತ್ತು ನಾವು? ಇವತ್ತು ಬನ್ನೇಘಟ್ಟ ಬೇರ್ ರೆಸ್ಕ್ಯೂ ಸೆಂಟರ್ ಹೋಗ್ತಾ ಇದೀವಿ. ಓಕೆ. ಅಲ್ಲಿ ನಮ್ಮ ಹತ್ರ 61 ಬೇರ್ಸ್ ಇದೆ. 18 ಇಯರ್ಸ್ ಇಂದ ನಾವು ಈ ಬೇರ್ ರೆಸ್ಕ್ಯೂ ಸೆಂಟರ್ ನಡೆಸ್ತಾ ಇದೀವಿ. 61 ಕರಡಿಗಳ ದರ್ಶನ ಇವತ್ತು. ಅವುಗಳ ಲೈಫ್ ಎಲ್ಲ ತಿಳಿಸ್ತೀರಾ? ಎಲ್ಲ ತಿಳಿಸ್ತೀವಿ. ಓಕೆ. ಎಷ್ಟು ಜನ ಆಪರೇಟ್ ಮಾಡ್ತಿದೀವಿ ಎಲ್ಲ ತಿಳಿಸ್ತೀವಿ. ವಾವ್. ಎಷ್ಟು ಜನ ವೈಲ್ಡ್ ಲೈಫ್ SOS ಟೀಮ್ ಇಲ್ಲಿ? ಸೊ ಇಲ್ಲಿ 13 ಜನ ಕೆಲಸ ಮಾಡ್ತೀವಿ ನಾವು ಟೋಟಲ್ ಈ ಸೆಂಟ್ರಲ್ಲಿ. ಓಕೆ, ಹೋಗೋಣ. ಎಷ್ಟು ದೂರ ಹೋಗ್ಬೇಕು ಒಳಗಡೆ ನಾವೀಗ? 7 ಕಿಲೋಮೀಟರ್ಸ್ ಕಾಡು ಒಳಗಡೆಯಿಂದಾನೇ ಹೋಗ್ಬೇಕು. ಬನ್ನಿ ಹೋಗೋಣ. ವೆಲ್ಕಮ್ ನಿಮಗೆ ಈ ಕಾಡಿನ ಹೊಸ ಲೋಕಕ್ಕೆ ಸ್ವಾಗತ. ಹೋಗೋಣ. ಒಂದು ಒಳ್ಳೆ ವೆಹಿಕಲ್ ಬಂದಿದೆ. ಥ್ಯಾಂಕ್ ಯು. ವೈಲ್ಡ್ ಲೈಫ್ SOS ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಸೊ ನಾವು ಹೋಗ್ತಾ ಇರೋದು ಇವಾಗ ಬನ್ನೇಘಟ್ಟ ನ್ಯಾಷನಲ್ ಪಾರ್ಕ್ ಒಳಗಡೆ. ಸೊ 50 ಇಯರ್ಸ್ ಇಂದ ಝೂ ಇದೆ. 50 ವರ್ಷದಿಂದ. 5 ವರ್ಷ ಆಲ್ಮೋಸ್ಟ್. ನ್ಯಾಷನಲ್ ಪಾರ್ಕ್ ಮತ್ತೆ ಝೂ ಒಂದೇ ಟೈಮಲ್ಲಿ ಸ್ಟಾರ್ಟ್ ಆಗಿತ್ತು 50 ಇಯರ್ಸ್ ಬ್ಯಾಕ್. ಅಂದ್ರೆ ಆ ಟೈಮಲ್ಲಿ ಜಸ್ಟ್ ಒಂದು ಚಿಕ್ಕ ಪಿಕ್ನಿಕ್ ಕಾರ್ನರ್ ಇತ್ತು ಅಷ್ಟೇ. ಕೆಲವು ಪ್ರಾಣಿಗಳು ಮೋಸ್ಟ್ಲಿ ಕೇಜಸ್ ಅಲ್ಲಿ ಅಷ್ಟೇ ಇರ್ತಾ ಇತ್ತು. ಬಟ್ ಸ್ಲೋ ಆಗಿ ದೊಡ್ಡದಾಗಿ ಹಾಕೊಂಡ್ ಬಂತು. ಸೊ ಇವಾಗ ಬನ್ನೇಘಟ್ಟ ಬಯಾಲಜಿಕಲ್ ಪಾರ್ಕ್ ಬಂದ್ಬಿಟ್ಟು ಆಲ್ಮೋಸ್ಟ್ 800 ಹೆಕ್ಟೇರ್ಸ್ ಇದೆ. ಬಟ್ ಇಟ್ಸ್ ಇನ್ಸೈಡ್ ದಿ ನ್ಯಾಷನಲ್ ಪಾರ್ಕ್. ಒನ್ಸ್ ನೀವು ಆ ಗೇಟ್ ದಾಟಿದ್ರೆ ನ್ಯಾಷನಲ್ ಪಾರ್ಕ್ ಶುರು ಆಗುತ್ತೆ. ಎಲ್ಲ ಸಫಾರಿ ಎನ್ಕ್ಲೋಜರ್ಸ್ ಎಲ್ಲ ಒಳಗಡೆ ನ್ಯಾಷನಲ್ ಪಾರ್ಕ್ ಒಳಗಡೆನೇ ಇದೆ. ನೀವು ಬಂಡೀಪುರ್ಗೆಲ್ಲ ಹೋಗಿರ್ತೀರಾ, ಅಲ್ಲಿ ಸಪ್ರೇಟ್ ಸಫಾರಿ ಇರುತ್ತೆ. ಸೊ ಬನ್ನೇರುಘಟ್ಟಲ್ಲಿ ಆ ಥರ ಸಫಾರಿ ಇಲ್ಲ. ಸಫಾರಿ ಇರೋದು ಝೂದೇ ಇರೋದು. ಬಟ್ ಅದು ನ್ಯಾಷನಲ್ ಪಾರ್ಕ್ ಒಳಗಡೆ ಇದೆ. ನ್ಯಾಷನಲ್ ಪಾರ್ಕ್ ಒಳಗಡೆ. ಸೊ ಈಗ ಈ ವೈಲ್ಡ್ ಲೈಫ್ SOS ಬೇರ್ ರೆಸ್ಕ್ಯೂ ಸೆಂಟರ್ ಇದೆಯಲ್ಲ, ಕರಡಿಗಳನ್ನ ರಕ್ಷಣಾ ಕೇಂದ್ರ, ಅದಿರೋದು ನ್ಯಾಷನಲ್ ಪಾರ್ಕ್ನ ಝೂ ಒಳಗಡೆನಾ ಅಥವಾ ಸಫಾರಿ ಒಳಗಡೆ? ಬನ್ನೇಘಟ್ಟ ಬಯಾಲಜಿಕಲ್ ಪಾರ್ಕ್ ಒಳಗಡೆನೆ ಬರುತ್ತೆ. ಎಷ್ಟು ಎಕರೆ? ನಮ್ದಿರೋದು 85 acres. 85 acres. 800 ಹೆಕ್ಟೇರಲ್ಲಿ 85 acres. 85 acres. 61 ಕರಡಿಗಳು. ವೆರಿ ಗುಡ್. ಸೊ ಇದೆಲ್ಲ ಬನ್ನೇರುಘಟ್ಟದ ಕಾಡೆ. ಬನ್ನೇಘಟ್ಟದ ಕಾಡೆ ತುಂಬಾ ಜನಕ್ಕೆ ಗೊತ್ತಿರಲ್ಲ. ನ್ಯಾಷನಲ್ ಪಾರ್ಕ್ ಒಂದಿದೆ. ಬನ್ನೇಘಟ್ಟ ಅಂದ್ರೆ ದಿ ಥಿಂಕ್ ಅಬೌಟ್ ದಿ ಝೂ ಓನ್ಲಿ ಅಷ್ಟೇ. ಬನ್ನೇಘಟ್ಟ ಅನ್ನೋದು ಪ್ರಾಪರ್ ನ್ಯಾಷನಲ್ ಪಾರ್ಕ್. ವೈಲ್ಡ್ ಟೈಗರ್ಸ್ ಇದೆ 2. ಎಲಿಫೆಂಟ್ಸ್ ಇದೆ. ಎಲಿಫೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಕಾರಿಡಾರ್ ಇದು. ವೆಸ್ಟರ್ನ್ ಘಾಟ್ಸ್ಗೆ ಹೋಗ್ಬೇಕು, ನಮ್ಮ ವೆಸ್ಟರ್ನ್ ಘಾಟ್ಸ್ ಆನೆ ಈಸ್ಟರ್ನ್ ಘಾಟ್ಸ್ಗೆ ಹೋಗ್ಬೇಕು ಅಂದ್ರೆ ದೇ ಹ್ಯಾವ್ ಟು ಯೂಸ್ ಬನ್ನೇರುಘಟ್ಟ. ಇದೇ ಅದಕ್ಕೆ ರೂಟು. ಅದಕ್ಕೆ ರೂಟ್. ಓಕೆ. ಈಗ ನಾವು ಬೆಂಗಳೂರಿಂದ ಹುಬ್ಳಿಗೆ ಹೋಗ್ಬೇಕಾದ್ರೆ ಚಿತ್ರದುರ್ಗದಲ್ಲಿ ಒಂದು ಹಾಲ್ಟ್ ಮಾಡ್ತೀವಲ್ಲ, ಹಂಗೆ ಇದು ಆ ಥರ ಆನೆಗಳಿಗೆ. ತುಂಬಾ ಚಿಕ್ಕ ಕಾಡಿದ್ರೂ ತುಂಬಾ ಇಂಪಾರ್ಟೆಂಟ್ ಇದು. ಓಕೆ. ಅಂಡ್ ವೈಲ್ಡ್ ಕರಡಿನೂ ಇದೆ. ಲೆಪರ್ಡ್ಸ್ ಜಾಸ್ತಿ ಇದೆ ಸ್ವಲ್ಪ. ಚಿರತೆಗಳು ಆಲ್ಮೋಸ್ಟ್ 35-34 ಲೆಪರ್ಡ್ಸ್ ಏನೋ ವೈಲ್ಡ್ ಲೆಪರ್ಡ್ಸ್. ಇದೆ ಲೆಪರ್ಡ್ ಸರ್. ಲೆಪರ್ಡ್ ಹೊಸದಾಗಿ ಮಾಡಿರೋದು ಲೆಪರ್ಡ್. ಬನ್ನಿ ಸರ್, ವೆಲ್ಕಮ್ ಟು ಬನ್ನೇಘಟ್ಟ ಬೇರ್ ರೆಸ್ಕ್ಯೂ ಸೆಂಟರ್. ಧನ್ಯವಾದ. ನಮಗೆ ಮಾತ್ರ, ನಿಮಗೂ ಕೂಡ. ಸೊ ಏಷ್ಯಾದಲ್ಲೇ 2nd ಲಾರ್ಜೆಸ್ಟ್ ಬೇರ್ ರೆಸ್ಕ್ಯೂ ಸೆಂಟರ್ ಇದು. 1st ಲಾರ್ಜೆಸ್ಟ್ ಆಗ್ರಾಲಿದೆ. ಅದನ್ನು ವೈಲ್ಡ್ ಲೈಫ್ SOS ನಡೆಸೋದು. ಓಕೆ. ಏನಿದು ವೈಲ್ಡ್ ಲೈಫ್ SOS? ಸೊ ವೈಲ್ಡ್ ಲೈಫ್ SOS ಅನ್ನೋದು ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್, NGO, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಸೊ ಫಸ್ಟಿಂದಾನು ನಾವು ಕರಡಿಗಳ ಜೊತೆ ಜಾಸ್ತಿ ವರ್ಕ್ ಮಾಡ್ತಾ ಇದೀವಿ. ಅದು ಬಿಟ್ಬಿಟ್ಟು ನಾವು ಆನೆಯನ್ನು ರೆಸ್ಕ್ಯೂ ಮಾಡ್ತೀವಿ, ಚಿರತೆ, ಮತ್ತು ಇಂಡಿಯಾ ಅಲ್ಲಿ 4 ಥರ ಬೇರಿದೆ. ನಾನು ಟಿ-ಶರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ 4 ಥರ ಬೇರೆ ಜೊತೆನೂ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಇಲ್ಲ 4 ಸ್ಪೀಸೀಸ್ ಇದೆ. ಇಲ್ಲ 4 ಸ್ಪೀಸೀಸ್ ಇಂಡಿಯಾ ಅಲ್ಲೇ ಇದೆ.
ವರ್ಲ್ಡಲ್ಲಿ 8 ಸ್ಪೀಸೀಸ್ ಇದೆ. ಓಕೆ. ಅದರದಲ್ಲಿ ಅರ್ಧ ಅಂದರೆ 4 ಸ್ಪೀಸೀಸ್ ಓನ್ಲಿ ಇಂಡಿಯಾಲಿದೆ. ಓಕೆ. ಈಗ ಯಾವಾಗ ಶುರು ಆಯಿತು ಅನ್ನೋ ಮಾಹಿತಿ? ಸೊ 1995 ಶುರು ಆಗಿದ್ದು. 85 ಅಂದರೆ ಹತ್ತಿರ 40 ವರ್ಷ ಸಂಸ್ಥೆ. ಇಲ್ಲ, 95 31 ವರ್ಷ. ಓಕೆ. 30 ಇಯರ್ಸ್. ಈ ಸೆಂಟರ್ ಶುರು ಆಗಿ 18 ಇಯರ್ಸ್ ಆಗಿದೆ. 18 ವರ್ಷ. ಸೊ ಇವಳು ದೇವಿ, ಅವಳು ಬ್ಲೈಂಡ್, ಕಣ್ಣು ಕಾಣಿಸಲ್ಲ ಅವಳಿಗೆ. ದೇವಿಗ? ಹಾಂ, ದೇವಿ ಕಣ್ಣು ಕಾಣಿಸಲ್ಲ. ಅದಕ್ಕೆ ಸಪ್ರೇಟ್ ಎನ್ಕ್ಲೋಜರ್ ಒಂದು ಚಿಕ್ಕದು ಮಾಡಿದ್ದೀವಿ. ಸೊ ಅಲ್ಲಿ ಹೊರಗಡೆನೂ ಚಿಕ್ಕದು ಅವಳಿಗೆ ಓಡಾಡೋಕ್ಕೆ ಪ್ಲೇಸ್ ಇದೆ ಅವಳಿಗೆ. ಓಕೆ. ಎರಡು ಕಣ್ಣು ಕಾಣಲ್ವಾ? ಎರಡು ಕಣ್ಣು ಕಾಣಲ್ಲ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ಟೀ ಕಾಫಿ? ಬರಲ್ಲ. ಓಕೆ ಸರ್, ಇದೊಂದು ಇಂಡೆಂಪ್ಟಿ ಫಾರ್ಮ್ ಅಂತ. ಓಕೆ. ಇದೊಂದು ಫಿಲ್ ಮಾಡಬೇಕು. ಕರಡಿ ಕುಣಿತ ನೀವು ನೋಡಿದ್ದೀರಾ? ಹೌದು. ಕರಡಿ ಊರಲ್ಲಿ ಕರ್ಕೊಂಬರೋದು ಎಲ್ಲ ನೋಡಿದ್ದೀರಾ? ಓಕೆ, ಗುಡ್. ಸೊ 2000 ಲೈಕ್ 2000 ಆದಮೇಲೆ ಹೊಡೆದವ್ರು ಮೋಸ್ಟ್ಲಿ ನೋಡಿಲ್ಲ. ನೋಡಿದ್ದೆ. ಹಾಂ, ನೋಡಿದ್ದೆ. ಸೊ 2009 ಒಳಗಡೆ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ರು ಇದು ಕರಡಿ ಕುಣಿತ ಅನ್ನೋದು. ಸೊ 2009 ಮೊದಲೇ. ಸೊ ಅದಾದಮೇಲೆ ಹುಟ್ಟಿದವರು ಇಲ್ಲ ಅದಕ್ಕೆ ಮುಂಚೆ ಹುಟ್ಟಿದವರು ಮೋಸ್ಟ್ಲಿ ನೋಡಿರಲ್ಲ. ಸೊ ನಾನು ಬಳ್ಳಾರಿಯಿಂದ ಬಂದಿರೋದು. ಸೊ ಹುಟ್ಟು ಬೆಳೆದಿರೋದೆಲ್ಲ ಬಳ್ಳಾರಿ. ನಾನು ತುಂಬ ನೋಡಿದ್ದೀನಿ ಚಿಕ್ಕವನಿರ್ಬೇಕಾದ್ರೆ. ಮನೆಗೆಲ್ಲ ಕರ್ಕೊಂಬರೋರು. ಸೊ ಇಲ್ಲಿ ನಮ್ಮ ಹತ್ರ ಇರೋ ಕರಡಿ ಎಲ್ಲ ಕರಡಿ ಕುಣಿತದಿಂದ ಬಂದಿರೋದೆ. ಆಡಿಸ್ತಿದ್ರಲ್ಲ ಜಾಸ್ತಿ ಕರಡಿ ಇಲ್ಲಿ ಬಂದಿರೋದು. 90% ಆಫ್ ದೆಮ್ ಡ್ಯಾನ್ಸಿಂಗ್ ಬೇರ್ಸೇ ಬಂದಿರೋದು. ಸೊ ಡ್ಯಾನ್ಸಿಂಗ್ ಬೇರ್ಸ್ ಜೊತೆ ನಾವು ತುಂಬ ವರ್ಕ್ ಮಾಡಿದ್ದೀವಿ. ಸೊ ಐ ವಿಲ್ ಗಿವ್ ಯು ಲೈಕ್ ಲಿಟಲ್ ಬಿಟ್ ಆಫ್ ಹಿಸ್ಟ್ರಿ ಆಫ್ ವೈಲ್ಡ್ ಲೈಫ್ ಎಸ್ಎಸ್. ಸೊ ವೈಲ್ಡ್ ಲೈಫ್ ಎಸ್ಎಸ್ ನೀವು ಯಾವುದೇ ಲೋಗೋ ನೋಡಿದ್ರು ಜಾಸ್ತಿ ಸ್ಲಾತ್ ಬೇರೆ ಇರುತ್ತೆ ಲೋಗೋ ಮೇಲೆ. ಬಿಕಾಸ್ ವಿ ಸ್ಟಾರ್ಟೆಡ್ ಔಟ್ ಆಸ್ NGO ವರ್ಕಿಂಗ್ ವಿತ್ ಸ್ಲಾತ್ ಬೇರ್ಸ್. ಸೊ ಕರಡಿ ಕುಣಿತದ್ದು ನಾವು ನೋಡಿರ್ತೀವಿ, ಎಲ್ಲ ಓದಿರ್ತೀವಿ ಬುಕ್ಸಲ್ಲಿ, ಬಟ್ ಅದರ ಹಿಸ್ಟ್ರಿ ಜಾಸ್ತಿ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಸೊ ಕರಡಿ ಕುಣಿತ ಮಾಡ್ತಾ ಇದ್ದವರು ಓನ್ಲಿ ಒಂದು ಕಮ್ಯುನಿಟಿ. ಸೊ ದಟ್ಸ್ ಕಾಲ್ಡ್ ದಿ ಕಲಂದರ್ ಕಮ್ಯುನಿಟಿ ಅಂತ. ಸೊ ಅವ್ರು ಮೋಸ್ಟ್ಲಿ 500-600 ಇಯರ್ಸ್ ಬ್ಯಾಕ್ ಪರ್ಷಿಯನ್ನಿಂದ ಮೈಗ್ರೇಟ್ ಆಗಿ ಬಂದಿದ್ರು ಇಲ್ಲಿ. ಕಲಂದರ್ ಕಮ್ಯುನಿಟಿ ಪರ್ಷಿಯಾದಿಂದ ಬಂದಿದ್ರು ಅವರು. ಮೇಯ್ನ್ ಕೆಲಸ ಏನಂದರೆ ದೊಡ್ಡ ದೊಡ್ಡ ಫೆರೋಷಿಯಸ್ ಅನಿಮಲ್ಸ್ನ ಟೇಮ್ ಮಾಡೋದು. ಲೈಕ್ ಸ್ಲಾತ್ ಬೇರ್ಸು ಮತ್ತು ಬೇರೆ ಅನಿಮಲ್ಸನ್ನು ಟೇಮ್ ಮಾಡ್ತಾಯಿದ್ರು ಅವರು. ಟೇಮ್ ಮಾಡಿ ಅವ್ರ ಕ್ಲೈಂಟ್ಸ್ ಬಂದ್ಬಿಟ್ಟು ದೇ ಆರ್ ನಾಟ್ ದಿ ಪಬ್ಲಿಕ್. ನಮ್ಮ ಊರಿಗೆಲ್ಲ ಕರ್ಕೊಂಡ್ ಬರ್ತಾ ಇರ್ಲಿಲ್ಲ ಅವರು. ಹೇಗೆ ಕರ್ಕೊಂಬಂದು ಆಡಿಸಿ ಅದೆಲ್ಲ ರೀಸೆಂಟ್ ಫೆನಾಮಿನನ್. ಅದು ತಾಯ್ತ ಕಟ್ಟು ಕೂದಲು ಕೊಡು ಅದೆಲ್ಲ ರೀಸೆಂಟ್ ಫೆನಾಮಿನನ್. ಅದು ಫಸ್ಟ್ 500 ಇಯರ್ಸ್ ಬ್ಯಾಕ್ ಅವ್ರು ಬಂದವಾಗ ಅವ್ರ ಕ್ಲೈಂಟ್ಸ್ ಎಲ್ಲ ರಾಜರು, ಲೈಕ್ ಎಲಿಟ್, ಮೊಘಲ್ಸು, ಜಮೀನ್ದಾರ್ಸು ಇವರು. ಸೊ ಪರ್ದಾ ಹಿಂದೆ ಯಾರು ಲೇಡೀಸ್ ಇರ್ತಾರಲ್ಲ, ಪರ್ದಾ ಹಿಂದೆ ರಾಯಲ್ ಲೇಡೀಸ್ ಇರ್ತಾರೆ, ಹ್ಯಾರಮ್ ಇರುತ್ತೆ, ಅವ್ರಿಗೊಂದು ಟೈಮ್ ಪಾಸ್ ಬೇಕು. ಸೊ ಕಲಂದರ್ ಅವರು ಆ ಅನಿಮಲ್ಸ್ನ ತೊಗೊಂಡೋಗಿ ಅವ್ರ ಮುಂದೆ ಪರ್ಫಾರ್ಮ್ ಮಾಡಿಸ್ತಾ ಇದ್ರು. ಸೊ ಅವ್ರ ಕ್ಲೈಂಟೇಲ್ ಬಂದ್ಬಿಟ್ಟು ತುಂಬ ಎಲೀಟ್ ಕ್ಲೈಂಟ್ ಇತ್ತು ಸ್ಟಾರ್ಟಿಂಗಲ್ಲಿ, ರಾಯಲ್ ಕ್ಲೈಂಟ್ಸ್. ಸೊ ನಮಗೆ ಇಂಡಿಪೆಂಡೆನ್ಸ್ ಬಂತು, ಈ ಪ್ರಿನ್ಸ್ಲಿ ಸ್ಟೇಟ್ಸ್ ಎಲ್ಲ ಹೊರಟೋಯ್ತು. ಆಮೇಲೆ ಅವ್ರ ಪರ್ಸಸ್ಸು ಹೋಯ್ತು. ಪ್ರಿನ್ಸ್ಲಿ ಪರ್ಸ್ ಅಂತ ಒಂದು ಇರ್ತಾಯಿತ್ತು, ಗೌರ್ಮೆಂಟ್ ಅವ್ರಿಗೆ ಸ್ಟ್ರೈಪೆಂಡ್ ಥರ ಕೊಡ್ತಾಯಿತ್ತು. ಸೊ ಅವಾಗೂ ಸ್ವಲ್ಪ ರಾಯಲ್ಟಿ ಅನ್ನೋದು ಇತ್ತು. ಸೊ ಅದೆಲ್ಲ ಹೋದ ಕೂಡಲೇ ದೀಸ್ ಗೈಸ್ ದೇ ಲಾಸ್ ದೇರ್ ಕ್ಲೈಂಟ್. ಇವ್ರ ಕ್ಲೈಂಟ್ಸ್ ಅನ್ನೋರು ಡಿಸಪಿಯರ್ ಆಗಿಬಿಟ್ರು. ಇವರು ಕಾಲಕ್ಕೆ ತగ్గಂಗೆ ಸ್ವಲ್ಪ ಅಡ್ಯಾಪ್ಟ್ ಆದರು. ಅವಾಗಿಂದ ಈ ಸೇಮ್ ಅನಿಮಲ್ಸ್ನ ನಮ್ಮ ಊರುಗಳಿಗೆ ತೊಗೊಂಬರೋಕೆ ಶುರು ಮಾಡಿದ್ರು. ಅವಾಗ ಈ ತಾಯತ ಕಟ್ಟೋದು ಇದೆಲ್ಲ ಶುರು ಮಾಡಿದ್ರು. ಸೊ ಮನೇಲಿ ಮಗು ಅಳ್ತಾ ಇದೆ, ತುಂಬ ರಾತ್ರಿ ಏನೋ ಕನಸು ನೋಡ್ಬಿಟ್ಟು ಅಳ್ತಾ ಇದೆ. ಸೊ ನೆಕ್ಸ್ಟ್ ದಿನ ಬಾಲು ಹೊಲನ ಕರೆಯೋರು, ಕರಡಿ ಅವ್ರನ್ನ ಕರೆಯೋರು, ಕರಡಿ ಆಡಿಸೋರ್ನ. ಅವ್ರು ಬಂದ್ಬಿಟ್ಟು ಮೇಲೆ ಕೂಡ್ಸೋರು. ಸೊ ಯುರೋಪಲ್ಲೂ ಇದೊಂಥರ ಮಿತ್ ಇದೆ, ಲೈಕ್ ಬೇರ್ಸ್ ಆರ್ ಸಪೋಸ್ ಟು ಬಿ ಗಾರ್ಡಿಯನ್ ಏಂಜಲ್ಸ್. ಸೊ ನೀವು ಅದ್ರ ಮೇಲೆ ಕೂಡ್ಸಿದ್ರೆ ಅದ್ರ ಪವರ್ ನಿಮಗೆ ಮಗುಗೆ ಬರುತ್ತೆ ಅಂತ ಒಂದು ಇದಿದೆ, ಮಿತ್ ಇದೆ, ನಂಬಿಕೆ ಇದೆ. ಸೊ ಅದನ್ನು ಇಂಡಿಯಲ್ಲೂ ನಂಬ್ತಾ ಇದ್ರು. ಸೊ ಕರ್ಕೊಂಬರೋರು, ಮಗುನ ಕೂಡ್ಸೋರು, ಒಂದು ತಾಯ್ತ ತೆಗಿಯೋರು, ಇವರೇ ಮೂಗಲ್ಲಿ ಹಾಕೋರು ಮತ್ತು ತೆಗೆದು ಕಟ್ಟೋರು. ಅದನ್ನು ಜಾತ್ರೆಗಳಿಗೆ ತೊಗೊಂಬರೋರು. ಸೊ ಸ್ಲೋಲಿ ಏನು ಮಾಡಿದ್ರು, ಈ ಟೂರಿಸಮ್ ಏರಿಯಾಸ್ ಇರುತ್ತಲ್ಲ, ಲೈಕ್ ಹಂಪಿ ಇದೆ, ಆಗ್ರಾ ಇದೆ. ಆಗ್ರಲ್ಲಿ ಹೋದರೆ ತುಂಬ ಜನ ಫಾರಿನರ್ಸ್ ಬರ್ತಾರೆ, ಡಾಲರ್ಸಲ್ಲಿ ದುಡ್ಡು ಸಿಗುತ್ತೆ ಅವ್ರಿಗೆ. ಸೊ ದೇ ಸ್ಟಾರ್ಟೆಡ್ ಕಾಂಗ್ರಿಗೇಟಿಂಗ್ ಇನ್ ದೇರ್ ಟೂರಿಸ್ಟ್ ಏರಿಯಾಸಲ್ಲಿ. ಸೊ ಆ ಥರ ಹಂಪಿಯಲ್ಲಿ, ಗೋವಾ ಅಲ್ಲಿ, ಆಗ್ರಲ್ಲಿ ತುಂಬ ಕರಡಿಗಳು ಇರ್ತಾ ಇತ್ತು ಆ ಟೈಮಲ್ಲಿ. ಸೊ ಬ್ಯಾಕ್ ಇನ್ ದಿ ಡೇ 95-96 ನಮ್ಮ ಫೌಂಡರ್ಸ್ ಏನಿದ್ದಾರೆ, ಗೀತಾ ಮೇಡಮ್ ಮತ್ತು ಕಾರ್ತಿಕ್ ಸರ್, ಅವ್ರದ್ದೊಂದು ಅನಿಮಲ್ ವೆಲ್ಫೇರ್ NGO ಇತ್ತು ಆಲ್ರೆಡಿ. ಸೊ ಆಗ್ರಾಗೆ ತುಂಬ ಓಡಾಡ್ತಾ ಇದ್ರು. ಸೊ ಆಗ್ರಾ ಹೋಗೋ ರೋಡಲ್ಲೇ ಇವ್ರೇನು ಮಾಡ್ತಾ ಇದ್ರು ಅಂದರೆ ಒಂದು 4-5 ಕರಡಿ ತೊಗೊಂಬರೋರು, ಒಂದು ಟೋಲ್ ಗೇಟ್ ಥರ ನಿಲ್ಲಿಸ್ಬಿಡೋದು ಕರಡಿನ. ಸೊ ನೀವು ಅದು ಪರ್ಫಾರ್ಮ್ ಮಾಡುತ್ತೆ ಕರಡಿ, ನೀವೊಂದು 10 ರೂಪೀಸ್ 20 ರೂಪೀಸ್ ಕೊಟ್ಟರೆ ಆ ಟೋಲ್ ಗೇಟ್ನ ತೆಗಿಯೋರು, ಆ್ಯಂಡ್ ಯು ಕ್ಯಾನ್ ಮೂವ್ ಫಾರ್ವರ್ಡ್. ಸೊ ನಮ್ಮವ್ರಿಗೆ ಆಲ್ರೆಡಿ ಅನಿಮಲ್ಸ್ ಅಂದರೆ ಆಸಕ್ತಿ ಇತ್ತು ಅವಾಗೆ.
ಸೊ ಅವರು ಆಲ್ರೆಡಿ ದೇ ವಾಂಟೆಡ್ ಟು ನೋ ಅಬೌಟ್ ದಿ ವೆಲ್ಫೇರ್ ಆಫ್ ದಿ ಅನಿಮಲ್. ಸೊ ಕರಡಿನ ಯಾವ ಥರ ನೋಡ್ಕೊತಾ ಇದ್ದಾರೆ ಇವರು. ಇನ್ನೊಂದು, ಇದು 1973ನಿಂದಾನೇ ಇಲ್ಲಿಗಲ್ ಇತ್ತು ಇವು. ಸೊ ಯಾವ ವೈಲ್ಡ್ ಅನಿಮಲ್ಲು ನೀವು ಕ್ಯಾಪ್ಟಿವಿಟಿಯಲ್ಲಿ ಇಡೋಂಗಿಲ್ಲ. ನೀವೊಂದು ರೋಸ್ ರಿಂಗ್ ಪ್ಯಾರಾಕಿಟ್ ಅಂದರೆ ಗಿಣಿ ಇರುತ್ತಲ್ಲ, ಗಿಣಿನೂ ನೀವು ಮನೆಯಲ್ಲಿ ಇಟ್ಕೊಂಡ್ರೆ ಜೈಲ್ ಆಗುತ್ತೆ ನಿಮಗೆ. ಕರಡಿ ಬಂದ್ಬಿಟ್ಟು ಶೆಡ್ಯೂಲ್ 1 ಆ ಟೈಮಲ್ಲೇ. ಶೆಡ್ಯೂಲ್ 1 ಅಂದರೆ ಟೈಗರು ಎಲಿಫೆಂಟ್ ಜೊತೆ ಶೆಡ್ಯೂಲ್ 1 ಅಂದರೆ ಟಾಪ್ ಪ್ರಯಾರಿಟಿ. ಆದರೂ ದಿಸ್ ವಾಸ್ ಗೋಯಿಂಗ್ ಆನ್, ನಡೀತಾ ಇತ್ತು. ಸೊ ಅವ್ರಿಗೆ ಇದ್ರ ಬಗ್ಗೆ ಜಾಸ್ತಿ ಕಲಿಬೇಕಿತ್ತು. ಅನಿಮಲ್ ವೆಲ್ಫೇರು, ಅನಿಮಲ್ನ ಯಾವ ಥರ ನೋಡ್ಕೊತಾ ಇದ್ದಾರೆ ಅದ್ರ ಬಗ್ಗೆ ಕಲಿಬೇಕಿತ್ತು. ಸೊ ಕಲಂದರ್ ಕಮ್ಯುನಿಟಿ ಬಂದ್ಬಿಟ್ಟು ಏನಂದರೆ ದೇ ವರ್ ವೆರಿ ಸೀಕ್ರೆಟಿವ್. ಹೊರಗಡೆ ಅವ್ರು ಯಾರನ್ನ ಬಂದ್ರೂ ಅವ್ರ ಭಯ ಸ್ವಲ್ಪ. ಆ್ಯಂಡ್ ದೇ ವರ್ ಹೈಲಿ ನೊಮ್ಯಾಡಿಕ್. ಲೈಕ್ 365 ಡೇಸಲ್ಲಿ 364 ಡೇಸು ಅವ್ರು ಕರಡಿನ ತೊಗೊಂಡು ಊರು ಸುತ್ತಾಡ್ತಾರೆ. ಅಲೆಮಾರಿಗಳು ಒಂದು ಊರಿಂದ ಊರಿಗೆ ಹೋಗ್ತಾ ಇರೋದು ನೊಮ್ಯಾಡಿಕ್ ಅಲೆಮಾರಿ. ಲಾರಿ ಡ್ರೈವರ್ಸ್ ಎಲ್ಲ ಅವ್ರಿಗೆ ಒಳ್ಳೆ ಫ್ರೆಂಡ್ಸ್ ಆಗ್ತಾಯಿದ್ರು. ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಲಾರಿಯಲ್ಲಿ ಕರಡಿಗೂ ಇವ್ರಿಗೂ ಇಬ್ಬರಿಗೂ ಲಿಫ್ಟ್ ಸಿಗ್ತಾಯಿತ್ತು. ಸೊ ಆಲ್ ಓವರ್ ಇಂಡಿಯಾ ಸುತ್ತಾಡ್ತಾಯಿದ್ರು. ಸ್ವಲ್ಪ ಅಫಿಷಿಯಲ್ಸ್ ಅಂದರೆ ಭಯ ಅವ್ರಿಗೆ. ಸೊ ಯಾರನ್ನ ಊರಿಗೆ ಹೋದ್ರೇನು ಊರು ಬಿಟ್ಬಿಟ್ಟು ಓಡೋಗ್ಬಿಡೋರು. ಸೊ ಅವ್ರ ಜೊತೆ ಅವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಆಲ್ಮೋಸ್ಟ್ ನಮಗೆ ತುಂಬ ಟೈಮ್ ತೊಗೊಂತು. ಸೊ ಇನಿಷಿಯಲಿ ಲೈಕ್ ನಮ್ಮವರು 3 years ಸ್ಪೆಂಡ್ ಮಾಡಿದ್ರು ಈ ಕಲಂದರ್ ವಿಲೇಜಸಲ್ಲಿ. ಸೊ ಸ್ಲೋ ಆಗಿ ಇನಿಷಿಯಲಿ ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ನಾವು ಬ್ರೀಡ್ ಮಾಡ್ತೀವಿ ಕರಡಿನ, ನಾವು ಕಾಡಲ್ಲಿರೋ ಕರಡಿ ಯಾವ ಕರಡಿಗೂ ತೊಂದರೆ ಕೊಡ್ತಾ ಇಲ್ಲ, ನಾವು ಬ್ರೀಡ್ ಮಾಡ್ತೀವಿ, ನಮ್ಮ ಹತ್ರ ಇಷ್ಟು ಕರಡಿ ಇದೆ, ಒಂದೊಂದು ಊರಲ್ಲಿ 15-20 ಕರಡಿ ಇರೋದು. ಸೊ ನಮ್ಮ ಹತ್ರ ಸುಮಾರು ಕರಡಿ ಇದೆ, ನಾವು ಬ್ರೀಡ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಬಟ್ 2nd or 3rd year ಒಬ್ಬರು ಬಾಯಿ ಬಿಟ್ಬಿಟ್ಟು ಅವರೇ ಕರೆದಿದ್ದಾರೆ, ನಾಳೆ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ, ನೀವು ಬರ್ತೀರಾ ಅಂತ, ನಮ್ಮ ಫೌಂಡರ್ನ. ಸೊ ಏನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀರಾ ಅಂದರೆ, ಕರಡಿ ಮರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಅಂತ. ಇಲ್ಲ, ನೀವು ಸ್ಟಾರ್ಟಿಂಗಲ್ಲಿ ಬ್ರೀಡಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ, ಇಲ್ಲ ನಿಮ್ಮ ಮೇಲೆ ನಂಬಿಕೆ ಇರಲಿಲ್ಲ ಅವಾಗೆ, ಇವಾಗ ನಂಬಿಕೆ ಇದೆ, ಎಲ್ಲ ಬನ್ನಿ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಇಡೀ ನೆಟ್ವರ್ಕ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ 2nd year ನಮ್ಮ ಬಾಸ್ನ ಅವ್ರು ಕರ್ಕೊಂಡು ಹೋದರು ಮಾರ್ಕೆಟ್ಗೆ. ಸೊ ಅವಾಗೆ ಕಂಪ್ಲೀಟ್ ಗೊತ್ತಾಗಿದ್ದೇನೆಂದರೆ, ಕಂಪ್ಲೀಟ್ ಇದೊಂಥರ ಇನ್ಫಾರ್ಮಲ್ ಸಪ್ಲೈ ಚೈನ್ ಇತ್ತು ಆ ಟೈಮಲ್ಲೇ. ಸೊ ಒಬ್ಬರು ಪೋಚರ್ ಇರ್ತಾಯಿದ್ರು. ಸೊ ಕಲಂದರ್ ಹಿಮ್ಸೆಲ್ಫ್ ಅವ್ರು ಯಾವಾಗೂ ಕಾಲಿಡಲ್ಲ ಕಾಡು ಒಳಗಡೆ. ಪೋಚರ್ ಸಪ್ರೇಟ್ ಇರ್ತಾಯಿದ್ರು, ಸಮ್ ಅದರ್ ಪೋಚರ್ ಇರ್ತಾಯಿದ್ರು. ಸೊ ಅವರು ಪ್ರೆಗ್ನೆಂಟ್ ಸ್ಲಾತ್ ಬೇಸ್ ಡೆನ್ನಿಂಗ್ ಮಾಡುತ್ತೆ. ಗುಹೆ ಒಳಗಡೆ ಹೋಗುತ್ತೆ. ಗರ್ಭಿಣಿ ಆದಾಗ ಹೆಣ್ಣು ಕರಡಿ ಒಂದು ಗುಹೆಲಿ ಹೋಗಿ ಸೇರ್ಕೊಳ್ಳುತ್ತೆ. ಆಲ್ಮೋಸ್ಟ್ 1 ತಿಂಗಳು ಹೊರಗಡೆ ಬರಲ್ಲ. ಸೊ ಅದಕ್ಕೆ ಅಂತಾನೆ ಇವ್ರು ಕಾಯ್ತಾ ಇದ್ರು ಪೋಚರ್ಸ್. ಸೊ ಅದು ಹೋಗಿ ಡೆನ್ನಿಂಗ್ ಮಾಡಿದ ಕೂಡಲೇ ಅದನ್ನ ಹೋಗಿ ಸಾಯಿಸೋದು, ಮರಿಗಳನ್ನ ಕತ್ಕೊಂಡ್ಬರ್ತಾಯಿದ್ರು, ತಾಯಿಸಿಬಿಡು. ನಿಮ್ಗೆ ಏನಾದರೂ ಅವ್ರು ಸ್ವಲ್ಪ ಜನ ಏನು ಹೇಳ್ತಾ ಇದ್ರು ಅಂದರೆ, ನಾವು ತಾಯಿನ ಸಾಯಿಸಲ್ಲ, ಹಂಗೆ ಕದಿತೀವಿ ಅಂತ. ಬಟ್ ನಿಮಗೆ ಸ್ವಲ್ಪನೂ ಸ್ಲಾತ್ ಬೇರ್ ಬಗ್ಗೆ ಗೊತ್ತಿದ್ರೆ, ಯಾವಾಗೂ ಬೆನ್ನ ಮೇಲೆ ಹಚ್ಕೊಂಡು ಓಡಾಡುತ್ತೆ ಮರಿನ. ಹೌದು, ಬಿಟ್ಟಂತೂ ಹೋಗಲ್ಲ ಅದು. ನೋಡಿದೀವಲ್ಲ, ಬೆನ್ನ ಮೇಲೆ 2 ಮರಿ ಹಾಕೊಂಡು. ಮತ್ತೆ 2 ಟೈಗರ್ ಜೊತೆನೂ ಫೈಟ್ ಮಾಡುತ್ತೆ. ಸ್ಲಾತ್ ಬೇರ್ ಮದರು ಮರಿಗಳನ್ನ ಕಾಪಾಡೋಕ್ಕೆ 2 ಟೈಗರ್ ಜೊತೆ ಫೈಟ್ ಮಾಡುತ್ತೆ ಅಟ್ ಎ ಟೈಮ್. ಸುಮಾರು ವೀಡಿಯೋಸ್ ಇದೆ ಯೂಟ್ಯೂಬಲ್ಲಿ. ಅಷ್ಟೊಂದು ಫೆರೇಷಿಯಸ್ ಅನಿಮಲ್ ಅದು, ಅಷ್ಟೊಂದು ಪ್ರೊಟೆಕ್ಟಿವ್ ಇನ್ಸ್ಟಿಂಕ್ಟ್ ಇರುತ್ತೆ ಅದಕ್ಕೆ. ಸೊ ಹಂಗೆ ಹೋಗಿ ಕತ್ಕೊಂಬರ್ತಾ ಇರೋ ಸುಳ್ಳದು. ಸೊ ಒಂದು ಥಿಂಗ್ ಏನಂದರೆ, ಕಾಡಲ್ಲಿರೋ ಒಂದು ಬ್ರೀಡಿಂಗ್ ಏಜ್ ಫಿಮೇಲ್ನ ಸಾಯಿಸ್ತಾ ಇದ್ರು, ಮರಿಗಳನ್ನ ಕತ್ಕೊಂಬರ್ತಾಯಿದ್ರು. ಸೊ ಸ್ಲಾತ್ ಬೇರ್ ಮರಿ ಬಂದ್ಬಿಟ್ಟು ತುಂಬ ಸೆನ್ಸಿಟಿವ್. ಸ್ಟಾರ್ಟಿಂಗ್ ಏಜಲ್ಲಿ ಆಲ್ಮೋಸ್ಟ್ 2-3 months ಏಜ್ ಬರೋವರೆಗೂ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಈ ಜರ್ನಿಯಲ್ಲೇ ಸುಮಾರು ಮರಿ ಎಲ್ಲ ಸತ್ತೋಗೋದು. ಬಟ್ ಊರಿಗೆ ಬಂದಮೇಲೆ ಮತ್ತೆ ಟ್ರೈನಿಂಗ್ ಶುರು ಮಾಡ್ತಾಯಿದ್ರು ಅವರು. ಸೊ ಊರಿಗೆ ಬಂದಮೇಲೆ 1 ತಿಂಗಳು 2 ತಿಂಗಳು ಅದನ್ನು ಸ್ವಲ್ಪ ಬಾಂಡ್ ಆಗಕ್ಕೆ ಬಿಡ್ತಾಯಿದ್ರು. ಆಮೇಲೆ ಟ್ರೈನಿಂಗ್ ಶುರು ಮಾಡ್ತಾಯಿದ್ರು. ಸೊ ಒಂದು ಫೆರೋಷಿಯಸ್ ಅನಿಮಲ್, ಲೈಕ್ 140 kilos ಇರುತ್ತೆ ಆಲ್ಮೋಸ್ಟ್ ಒಂದು ಅಡಲ್ಟ್ ಕರಡಿ. ಸೊ ಅದನ್ನು ನೀವು ಯಾವ ಥರ ಟ್ರೈನ್ ಮಾಡ್ತೀರಾ? ಒನ್ ಎಕ್ಸಾಂಪಲ್ ಇಸ್ ಲೈಕ್ ಯು ಕ್ಯಾನ್ ಯೂಸ್ ಪನಿಷ್ಮೆಂಟ್. ಸೊ ಇವರು ಅದನ್ನೇ ಯೂಸ್ ಮಾಡ್ತಾಯಿದ್ರು, ಪನಿಷ್ಮೆಂಟ್ನೇ ಯೂಸ್ ಮಾಡ್ತಾಯಿದ್ರು, ಶಿಕ್ಷೆ. ಸೊ ಬೇಸಿಕ್ಲಿ ಟಾರ್ಚರ್ ಮಾಡ್ತಾಯಿದ್ರು ಅನಿಮಲ್ನ. ಸೊ ಸ್ಟಾರ್ಟಿಂಗಲ್ಲಿ ಏನಂದರೆ, ಕರಡಿನ 4-5 ಜನ ದೇ ಯೂಸ್ ಟು ಪಿನ್ ಇಟ್ ಡೌನ್, ಹಿಡಿತಾ ಇದ್ರು ಅದನ್ನು. ಹಿಡಿದು ಒಂದು ಹಾಟ್ ಐರನ್ ರಾಡ್ ಇರುತ್ತಲ್ಲ, ಸೊ ಅದು ತೊಗೊಂಡು ಆ ಸ್ನೌಟ್ ಇರುತ್ತಲ್ಲ, ಮಜಲ್ ಇರುತ್ತಲ್ಲ, ಮೂಗಲ್ಲಿ ಒಂದು ಹೋಲ್ನ ಹಾಕ್ತಾಯಿದ್ರು, ಅದು ಬಿಸಿ ರಾಡಲ್ಲಿ. ಸೊ ಅದರಲ್ಲಿ ಹಗ್ಗ ಹಾಕ್ತಾಯಿದ್ರು, ಇಲ್ಲ ಕೆಲವೊಬ್ರು ರಿಂಗ್ ಹಾಕ್ತಾಯಿದ್ರು. ಸೊ ಸ್ಲಾತ್ ಬೇರ್ ಏನಂದರೆ, ಅದ್ರದ್ದೊಂದು ಪ್ರವೃತ್ತಿ ಇದೆ, ನೇಚರ್ ಇದೆ ಅದರದ್ದೊಂದು. ಅದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆದರೂ, ಭಯ ಆದರೂ ಎದ್ದು ನಿಂತ್ಕೊಳ್ಳುತ್ತೆ, 2 ಕಾಲ ಮೇಲೆ ಈ ಥರ ಎದ್ದು ನಿಂತ್ಕೊಳ್ಳುತ್ತೆ. ಈಗ ಉದಾಹರಣೆ ನಾವು ಕೆಲವು ವಿಡಿಯೋಸ್ ನೋಡ್ತೀವಲ್ಲ, ಟೈಗರ್ನ ಹುಲಿ ಮುಂದೆ ನಿಂತ್ಕೊಳ್ಳುತ್ತೆ. ಸೊ ಎಕ್ಸೈಟ್ಮೆಂಟ್ ಆದರೂ, ಪೇಯ್ನ್ ಆದರೂ ಅದು ಎದ್ದು ನಿಂತ್ಕೊಳ್ಳುತ್ತೆ. ಸೊ ಇವ್ರು ಹಗ್ಗ ಎಳ್ದವಾಗೆ ಆಬ್ವಿಯಸ್ಲಿ ಅದಕ್ಕೆ ತುಂಬ ನೋವಾಗುತ್ತೆ ಅದಕ್ಕೆ. ಸೊ ಸ್ನೌಟ್ ಅನ್ನೋದು ಅದಕ್ಕೆ ತುಂಬ ಸೆನ್ಸಿಟಿವ್ ಪಾರ್ಟ್, ಮೂಗು. ಸೊ ಇವ್ರು ಹಗ್ಗ ಎಳಿತಾರಲ್ಲ, ಅದು ಎದ್ದು ನಿಂತ್ಕೊಳ್ಳುತ್ತೆ. ಎದ್ದು ನಿಂತ್ಕೊಂಡು
ಆ ಹಗ್ಗನ ರಿಮೂವ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಅದನ್ನು ಆ್ಯಕ್ಚುಲಿ ಜನ ಡ್ಯಾನ್ಸ್ ಮಾಡ್ತಾ ಇದೆ ಅಂತ ಅನ್ಕೊತಾ ಇದ್ರು. ಸೊ ವೇರೇಸ್ ಅದು ಆ್ಯಕ್ಚುಲಿ ಪೇಯ್ನಲ್ಲಿ ಒದ್ದಾಡ್ತಾ ಇತ್ತು, ನೋವು ತಡೆಯಕ್ಕಾಗದೆ ಬಿಡಿಸ್ಕೊಳ್ಳೋ ಪ್ರಯತ್ನ. ಸೊ ಇನ್ನೊಬ್ರು ಕೆಲವೊಬ್ರು ಹಾಟ್ ಐರನ್ ಪ್ಲೇಟ್ ಇಡ್ತಾ ಇದ್ರು, ಕೆಳಗಡೆ ಪ್ಲೇಟ್ ಇಟ್ಬಿಟ್ಟು ಕಾಲ ಮೇಲೆ ಹೊಡಿತಾ ಇದ್ರು, ಆ ಸ್ಟೆಪ್ಸ್ ಹಾಕ್ಬೇಕಂತ. ಸೊ ಆ ಥರ ಎಲ್ಲ ಟ್ರೈನಿಂಗ್ ಮಾಡ್ತಾ ಇದ್ರು ನೋವಲ್ಲಿ. ಆ್ಯಂಡ್ ಸ್ಲಾತ್ ಬೇರ್ಗೆ ತುಂಬ ಒಳ್ಳೆ ಕ್ಯಾನೆನ್ಸ್ ಇರುತ್ತೆ, ನಿಮ್ಮ ಲೆಪರ್ಡ್ಗೆ ಟೈಗರ್ಗೆ ಇರುತ್ತಲ್ಲ. ಸೊ ಆ ಥರ ಸ್ಲಾತ್ ಬೇರ್ಗೂ ತುಂಬ ಒಳ್ಳೆ ಕ್ಯಾನೆನ್ಸ್ ಇರುತ್ತೆ. ಸ್ಲಾತ್ ಬೇರ್ಗೆ ತುಂಬ ಒಳ್ಳೆ ಕೋರೆ ಹಳ್ಳುಗಳಿರುತ್ತೆ. ಅರಸರ ಮುಂದೆ ಎಲ್ಲ ತೊಗೊಂಡೋಗ್ತಾ ಇದ್ರು. ಅವಾಗ ರಿಸ್ಕ್ ಇರ್ತಾ ಇರಲಿಲ್ಲ. ಬಟ್ ಇವಾಗ ಊರಲ್ಲೆಲ್ಲ ತೊಗೊಂಡ್ಬರ್ತಾ ಇದ್ರಲ್ಲ, ಇಂಡಿಪೆಂಡೆನ್ಸ್ ಆದಮೇಲೆ ಪಬ್ಲಿಕಲ್ಲಿ ಬರ್ತಾಯಿದ್ರು. ಸೊ ಕ್ರೌಡ್ ಬರುತ್ತೆ. ಸೊ ಕಂಟ್ರೋಲ್ ತಪ್ಪಿದ್ರೆ ಕರಡಿ ಹೋಗಿ ಯಾರನ್ನ ಅಟ್ಯಾಕ್ ಮಾಡ್ಬೋದು, ಇಂಜೂರ್ ಮಾಡ್ಬೋದು. ಸೊ ಅದಕ್ಕೆ ಕರಡಿಗೆ 1 ವರ್ಷ 9 months 1 ವರ್ಷ ಏಜ್ ಇರೋ ಟೈಮಲ್ಲಿ ಮತ್ತೆ ಅದರದ್ದು ಹಲ್ಲು ಮುರಿದಾಕ್ತಾ ಇದ್ರು, ಕೋರೆನೇ ಮುರಿದಾಕ್ತಾ ಇದ್ರು. ತೆಗಿತಾ ಇರಲಿಲ್ಲ, ಮುರಿದಾಕ್ತಾ ಇದ್ರು. ಅದು ಟಾರ್ಚರೇ. ಸೊ ಕರಡಿನ ಹಿಡಿತಾ ಇದ್ರು ಒಂದು 4-5 ಜನ, ಸುತ್ತಿಗೆ ಮತ್ತು ಇದು ತೊಗೊಂಡು ಟೋಟಲಿ ಬ್ರೇಕ್ ಮಾಡಿಬಿಡ್ತಾ ಇದ್ರು. ಬಟ್ ನೀವು ಕೋರೆ ಮಾತ್ರ ಮುರಿತೀರಾ, ಒಳಗಡೆ ರೂಟ್ ಇರುತ್ತೆ, ಹಲ್ಲದು ಎವ್ರಿ ಹಲ್ದು ರೂಟ್ ಇರುತ್ತೆ. ರೂಟ್ ಲೈಫ್ ಟೈಮ್ ಒಳಗಡೆ ಇರುತ್ತೆ. ಅದು ಯಾವಾಗ ಊಟ ಮಾಡುತ್ತೆ, ಊಟ ಹೋಗಿ ಅದರಲ್ಲಿ ಸಿಗಾಕೊಳ್ಳುತ್ತೆ, ಇನ್ಫೆಕ್ಷನ್ ಆಗುತ್ತೆ. ಸೊ 7 or 8 years ಡ್ಯಾನ್ಸಿಂಗ್ ಬೇರ್ ಬದುಕಿರೋದು. ಸೊ ಕಂಪ್ಲೀಟ್ ಪೇಯ್ನಲ್ಲೇ ಬದುಕಿರುತ್ತೆ ಅದು. ಸೊ ಒಂದ್ಸಲ ಕಲಂದರ್ ಕೈಗೆ ಸಿಕ್ಕಿದ್ರೆ ಅದು ಬದುಕಿರೋವರೆಗೂ ನರಕನೇ, ಆಲ್ಮೋಸ್ಟ್ ಚಿತ್ರಹಿಂಸೆ. ಯಾಕಂದ್ರೆ ನಮಗೆ ಅದು ರೆಸ್ಪಾಂಡ್ ಮಾಡೋದು. ಈಗ ಉದಾಹರಣೆಗೆ ಮೂಗಿಗೆ ದಾರ ಕೇಳಿತಾರೆ, ಒಳಗಡೆ ಗಾಯ ನೋವು. ಸೊ ಆ ಗಾಯ ಹೀಲ್ ಆಯಿತು, ಮತ್ತೆ ರೀಪೋಕ್ ಮಾಡ್ತಾರೆ. ಒಟ್ಟು ಅದು ವಾಸಿ ಬಿಡೋಂಗಿಲ್ಲ. ವಾಸಿ ಆದರೆ ಅದು ಮಾತು ಕೇಳಲ್ಲ. ಸೊ ಆಲ್ಮೋಸ್ಟ್ 7-8 years ಏನಿದೆ ಅದು ಆಲ್ಮೋಸ್ಟ್ ಪೇಯ್ನಲ್ಲೇ ಇರುತ್ತೆ. ಸೊ ನಾವು ವಿ ವಾಂಟೆಡ್ ಟು ಪುಟ್ ಅ ಸ್ಟಾಪ್ ಟು ದಿಸ್, ಇದನ್ನು ನಿಲ್ಲಿಸಬೇಕು. ಸೊ ಬ್ಯಾಕ್ ಇನ್ ದ ಡೇ 3 years ನಾವು ಅವ್ರ ಜೊತೆ ಕೆಲಸ ಮಾಡಿದ ಕೂಡಲೇ ನಾವು ತುಂಬ ಜನ ಮಿನಿಸ್ಟರ್ಸ್ನ, ಅಫಿಷಿಯಲ್ಸ್ನ ಕನ್ಸಲ್ಟ್ ಮಾಡಿದ್ವಿ, ಬೇರೆ NGOsನೂ ಕನ್ಸಲ್ಟ್ ಮಾಡಿದ್ವಿ. ಅವಾಗೆ ಜಾಸ್ತಿ ನಮಗೆ ಸಿಕ್ಕಿರೋ ಒಪಿನಿಯನ್ ಬಂದ್ಬಿಟ್ಟು ಅವ್ರು ಮಾಡೋದು ಇಲ್ಲಿಗಲ್ ಇದೆ. 30 years ಬ್ಯಾಕೇ ಇಲ್ಲಿಗಲ್ ಮಾಡಿದ್ದೀವಿ. ಅವರು ಜೈಲಿಗೆ ಕಳಿಸಿ ಅನಿಮಲ್ನ ರೆಸ್ಕ್ಯೂ ಮಾಡಿ. ಬಟ್ ನಾವು ಅವ್ರ ಜೊತೆ 3 years ನಾವು ಸ್ಪೆಂಡ್ ಮಾಡಿದ್ವಿ. ಸೊ ನಾವು ನೋಡಿದ್ದೀವಿ, ಅವ್ರಿಗೂ ಅನಿಮಲ್ ಬಗ್ಗೆ ಒಂದು ಪ್ರೀತಿ ಇತ್ತು. ಅವ್ರಿಗೆ ಬೇರೆ ಕೆಲಸ ಏನೂ ಬರಲ್ಲ. ಸೊ ಅದಕ್ಕೆ 500 years ಇಂದ ಅವ್ರ ತಾತ ಮುತ್ತಾತ ಎಲ್ಲ ಅದೇ ಹೇಳ್ಕೊಡ್ತಾ ಇದ್ದಾರೆ, ಅದೇ ಮಾಡ್ತಾ ಇದ್ದಾರೆ ಅವರು. ನೀವು ಅನಿಮಲ್ನ ತೊಗೊಂಡು ಅವ್ರನ್ನ ಜೈಲಿಗೆ ಕಳಿಸ್ತೀರಾ, ಜೈಲಿಂದ ಬಂದು ಏನು ಮಾಡ್ತಾರೆ ಅವರು? ಮತ್ತೆ ಇದೇ ಮಾಡ್ತಾರೆ, ಇಲ್ಲ ಬೇರೆ ಏನೋ ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡ್ತಾರೆ. ಸೊ ನಮಗೆ ಅದು ಮಾಡೋದು ಇಷ್ಟ ಇರಲಿಲ್ಲ. ಸೊ ನಾವು ಬೇರೆ NGOs ಹೆಲ್ಪ್ ತೊಗೊಂಡು ನಾವು ಫಂಡ್ ರೈಸ್ ಮಾಡಿ ನಾವೊಂದು ರಿಹ್ಯಾಬಿಲಿಟೇಷನ್ ಪ್ಯಾಕೇಜ್ ಅಂತ ತೊಗೊಂಬಂದ್ವಿ ಆ ಟೈಮಲ್ಲಿ. ಸೊ ನೀವು ನಿಮ್ಮ ಕರಡಿನ ತೊಗೊಂಡು ನಮಗೆ ಸರೆಂಡರ್ ಮಾಡಿ. ಸೊ ದಿಸ್ ಇಸ್ ಇನ್ 2001. ಸೊ ನೀವು ನಿಮ್ಮ ಕರಡಿನ ತೊಗೊಂಡು ನಮ್ಗೆ ಸರೆಂಡರ್ ಮಾಡಿ, ನಾವು ನಿಮಗೆ 50,000 rupees ಸೀಡ್ ಅಮೌಂಟ್ ಕೊಡ್ತೀವಿ. ಸೀಡ್ ಅಮೌಂಟ್ ತೊಗೊಂಡೋಗಿ ನೀವು ಬಿಸ್ನೆಸ್ ಮಾಡ್ಬೋದು. ಸೊ ತುಂಬ ಜನ ಆಟೋ ರಿಕ್ಷಾಸು ಪರ್ಚೇಸ್ ಮಾಡಿದ್ರು. ಕೆಲವೊಬ್ರು ಕ್ಯಾಬ್ ಎಲ್ಲ ಆಗ್ರಾ ಕಡೆ ಎಲ್ಲ ಕ್ಯಾಬ್ ಇರುತ್ತಲ್ಲ, ಕ್ಯಾಬ್ದು ಡೌನ್ ಪೇಮೆಂಟ್ ಪೇ ಮಾಡಿದ್ರು. ಈ ವಾಚ್ ರಿಪೇರ್ ಅಂಗಡಿ, ಸ್ಪೆಕ್ಟಿಕಲ್ ರಿಪೇರ್ ಅಂಗಡಿ, ಸೊ ಇದೆಲ್ಲ ಓಪನ್ ಮಾಡ್ಕೊಂಡ್ರು. ಸ್ಟಾರ್ಟಿಂಗಲ್ಲಿ ನಾವು ತುಂಬ ಹ್ಯಾಂಡ್ ಹೋಲ್ಡಿಂಗ್ ಮಾಡಿದ್ವಿ. ಅಂದರೆ ಅವ್ರಿಗೆ ಬೇರೆ ಏನು ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲಿ ನಾವು ಅವ್ರಿಗೆ ಐಡಿಯಾಸ್ ಕೊಟ್ವಿ, ಹ್ಯಾಂಡ್ ಹೋಲ್ಡಿಂಗ್ ಮಾಡಿದ್ವಿ. ಸೊ ಇನಿಷಿಯಲಿ ಯಾರ್ಯಾರು ಆಟೋಸ್ ತೊಗೊಂಡ್ರು ಸೌತ್ ಇಂಡಿಯಾಲಿ ಜಾಸ್ತಿ, ಅವ್ರೇನಾದ್ರು ಅಂದರೆ ಅವರು ಆ ಕಮ್ಯುನಿಟಿಯಲ್ಲಿ ಹೀರೋಸ್ ಆದರು. ಯಾಕಂದರೆ ಇವರು ಲೀಗಲಿ ಆಟೋ ಓಡಿಸ್ಬಿಟ್ಟು, ಕಲಂದರ್ ಲೀಗಲಿ ಆಟೋ ಓಡಿಸ್ಬಿಟ್ಟು 400 or 500 rupees ದುಡ್ಡು ತೊಗೊಂಬರೋರು ದುಡಿಮೆ ಲೀಗಲಿ. ವೆರಸಿ ಕಲಂದರ್ ಕರಡಿ ತೊಗೊಂಡೋಗಿ ಒಂದು 50 ರೂಪಾಯಿ 100 ರೂಪಾಯಿ ಇಲ್ಲಿಗಲ್ ಆಗಿ ತೊಗೊಂಬರೋರು. ಸೊ ಇನಿಷಿಯಲಿ ಯಾರ್ಯಾರು ಸರೆಂಡರ್ ಮಾಡಿದ್ರು ಅವ್ರು ಹೀರೋಸ್ ಆದರು, ಅವ್ರು ಬೇರೆಯವ್ರನ್ನ ಇನ್ಸ್ಪೈರ್ ಮಾಡಿದ್ರು. ಸೊ ಬೈ 2009 ಆಲ್ಮೋಸ್ಟ್ 750+ ಅನಿಮಲ್ಸ್ನ ನಾವು ರೆಸ್ಕ್ಯೂ ಮಾಡಿದ್ವಿ, ಎಲ್ಲ ಡ್ಯಾನ್ಸಿಂಗ್ ಬೇರ್ಸ್. ಇಡೀ ಇಂಡಿಯಾದಲ್ಲಿ 750 ಆ ಟೈಮಲ್ಲಿ ಆಲ್ಮೋಸ್ಟ್ 2000 ಏನೋ ಇತ್ತು ಇಡೀ ಇಂಡಿಯಾ. ಸೊ ಆಲ್ಮೋಸ್ಟ್ 1/3 ಅನಿಮಲ್ಸ್ನ ನಾವು ರೆಸ್ಕ್ಯೂ ಮಾಡಿದ್ವಿ 8 ವರ್ಷದಲ್ಲಿ. 2009 ಲಾಸ್ಟ್ ಡ್ಯಾನ್ಸಿಂಗ್ ಬೇರ್ ಆದಿತ್ ಅಂತ ಹೇಳ್ಬಿಟ್ಟು ಅವನ ಹೆಸರು, ಅವನ್ನ ರೆಸ್ಕ್ಯೂ ಮಾಡಿದ್ವಿ. ಅವನು ಇಲ್ಲೇ ಇದ್ದಾನೆ. ಲಾಸ್ಟ್ 13-14 years ಇಂದ ಇಲ್ಲೇ ಇದ್ದಾನೆ. ಸೊ 2009 ವಾಸ್ ದಿ ಲಾಸ್ಟ್ ಡ್ಯಾನ್ಸಿಂಗ್ ಬೇರ್ ರೆಸ್ಕ್ಯೂ. ಆಮೇಲೆ ಇಂಡಿಯಾದಲ್ಲಿ ಎಲ್ಲೂ ಡ್ಯಾನ್ಸಿಂಗ್ ಬೇರ್ ಅನ್ನೋದೇ ಇಲ್ಲ. ಇಲ್ಲವೇ ಇಲ್ಲ ಈಗ. ಈಗ ಇಡೀ ಇದು ಕಲ್ಚರ್ ಅಥವಾ ಅದೇನಿದೆ ಆ ಕಲ್ಚರೇ ಕಂಪ್ಲೀಟ್ಲಿ ಸ್ಟಾಪ್ ಆಗ್ಬಿಟ್ಟಿದೆ. ಓಕೆ, ವೆರಿ ನೈಸ್. ದೇರ್ ಆಲ್ ವೆರಿ ವೆಲ್ ರೀಸೆಟಲ್ಡ್ ನಾವು. ಸೊ ನಾವು ಕಲಂದರ್ ಕಮ್ಯುನಿಟಿ ಜೊತೆ ಎಜುಕೇಷನ್ ಪ್ರೋಗ್ರಾಮು ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 1000+ ಕಲಂದರ್ ಕಿಡ್ಸ್ನ ನಾವು ಅವರ ಎಜುಕೇಷನ್ಗೆ ಸಪೋರ್ಟ್ ಮಾಡಿದ್ವಿ. ಅವರೆಲ್ಲ ಇವಾಗ ಲ್ಯಾಬ್ ಅಸಿಸ್ಟೆಂಟು, ಫಾರ್ಮಸಿಸ್ಟ್, ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಅವರ ಪೇರೆಂಟ್ಸು ಇಲ್ಲ ಅವ್ರಿಗೆ ತಾತ ಜನ್ರೇಷನ್ ನೋಡಿದ್ರೆ ಅವ್ರು ಯಾರಿಗೂ ಬರೆಯೋಕ್ಕೂ ಓದೋಕ್ಕೂ ಬರಲ್ಲ.
ಯಾಕಂದರೆ ಊರು ಸುತ್ತಾಡ್ತಾ ಇದ್ರು ಅವರು, ಸ್ಕೂಲ್ಗೆ ಹೋಗೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಇವಾಗ ಇಲ್ಲೂ ನಮ್ಮ ಹತ್ರ 60% ಆಫ್ ದಿ ಕೀಪರ್ಸ್ ಹಿಯರ್ ದೇ ಆರ್ ಆಲ್ ಕಲಂದರ್ಸ್. ಅವ್ರ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ, ಅವ್ರಿಗೆಲ್ಲ ಒಳ್ಳೆ ಲೈವ್ಲಿಹುಡ್ ಸಿಕ್ಕಿದೆ. ಆ್ಯಂಡ್ ಕಲಂದರ್ ವುಮೆನ್ ಆಲ್ಸೋ ನಾವು ಅವ್ರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ. ಅವ್ರಿಗೆ ಸೇವಿಂಗ್ ಮಿಷನ್ಸ್ ಕೊಡ್ಸಿದ್ವಿ. ಸೊ ಅವರು ಮಾಡಿರೋ ಚಿಕ್ಕ ಚಿಕ್ಕ ಬ್ಯಾಗ್ಸು, ಶಾಲ್ಸು ಎಲ್ಲ ನಾವು ಸೆಲ್ ಮಾಡ್ತೀವಿ ಇಲ್ಲಿ. ಆ ದುಡ್ಡೆಲ್ಲ ಅವ್ರ ಎಜುಕೇಷನ್ ಪ್ರೋಗ್ರಾಮ್ಗೆ ಹೋಗುತ್ತೆ. ಸೊ ಇಡೀ ಬೈ ಚಾನ್ಸ್ ಏನಾದ್ರು ವೈಲ್ಡ್ ಲೈಫ್ SOS ಸಂಸ್ಥೆ ಈ ಸ್ಟೆಪ್ ತೊಗೊಂಡಿಲ್ಲ ಅಂತಂದರೆ, ಅಥವಾ ಈ ಒಂದು ಆ್ಯಕ್ಷನ್ ತೊಗೊಂಡು ಇದನ್ನೆಲ್ಲ ಸರಿ ಮಾಡಿಲ್ಲ ಅಂತಂದರೆ ಆ ಅನಿಮಲ್ಸ್ ಒಂದು ಸತ್ತೋಗ್ತಿದ್ವು ಓರ್ ಸಮ್ ಟೈಮಲ್ಲಿ. ಇಲ್ಲಾಂದರೆ ಈ ಪ್ರೊಫೆಷನ್ನು ಸರ್ಕಾರ ಯಾರು ಮಾಡಬೇಕಿತ್ತು. ಸೊ ಇದು ತುಂಬ ದೊಡ್ಡ ಸೋಷಿಯಲ್ ಇಶ್ಯೂ ಆಗಿರೋದು. ಸೋಷಿಯಲ್ ಇಶ್ಯೂ. ಸೊ ಸೇಮ್ ನಮ್ಮ ಸ್ಕೀಮೇ ಸುಮಾರು ಜನ ಸಕ್ಸಸ್ ಆಗೋದು ನೋಡಿದಾರಲ್ಲ, ದಿ ವೇ ವಿ ರನ್ ದಿಸ್ ಸ್ಕೀಮ್. So a lot of other governments, NGOs also did the same thing. Okay. So ಆ ಟೈಮಲ್ಲಿ 2000 animals ಇತ್ತು ಆನ್ ದಿ ರೋಡ್ಸ್ ಆಫ್ ಇಂಡಿಯಾ. ಸೊ ಅದ ಗೌರ್ಮೆಂಟ್ಸು ಸುಮಾರು ಸ್ಟೇಟ್ ಗೌರ್ಮೆಂಟ್ಸ್ ಎಲ್ಲ ಸೇಮ್ ರಿಹ್ಯಾಬಿಲಿಟೇಷನ್ ಪ್ಯಾಕೇಜೇ ಶುರು ಮಾಡ್ತು. ಓಕೆ. ಸೊ ಇದೇ ಥರದ್ದೇ ಉದಾಹರಣೆಗೆ ದರೋಜಿ ಕೂಡ ಅಲ್ಲಿರೋ ಬಹುತೇಕ ಇಲ್ಲ, ದರೋಜಿ ಇಸ್ ಪ್ರಾಪರ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಬಟ್ ಅಲ್ಲೂ ಕೆಲವು ವಿಲೇಜಸ್ ಇದೆ. ಕಲಂದರ್ ಇಲ್ಲಿ ಕಲಂದರ್ ನಮ್ಮ ಕಲಂದರ್ ಸ್ಟಾಫ್ ಎಲ್ಲ ದರೋಜಿಯಿಂದಾನೇ ಬಂದಿದ್ದಾರೆ. ಸೊ ದರೋಜಿ ಸುತ್ತಮುತ್ತ ಒಂದು 2-3 ವಿಲೇಜಸ್ ಇದೆ, ಅಲ್ಲಿಂದ ಬಂದಿದ್ದಾರೆ. ಇಲ್ಲಿದೆ ಆಗ್ರಾ ಹತ್ರ ಒಂದು 3-4 ವಿಲೇಜ್ ಇದೆ. ಮತ್ತೆ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು 2-3 ವಿಲೇಜ್ ಇದೆ. ಅನಂತಪುರ ಹತ್ರ ಒಂದು ವಿಲೇಜ್ ಇದೆ. ಅನಂತಪುರ ಆಂಧ್ರ ಹತ್ರ. ಸೊ ಆ ಥರ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗಿದ್ರು. ಸೊ ಈಗ ವೈಲ್ಡ್ ಲೈಫ್ SOS ಇಡೀ ದೇಶದಾದ್ಯಂತ ಇದೆ. ಎಷ್ಟು ಕರಡಿಗಳನ್ನ ನೋಡ್ಕೊಳ್ಳುತ್ತೆ? ಸೊ 750 ಕರಡಿನ ನಾವು 2009 ಒಳಗಡೆ ರೆಸ್ಕ್ಯೂ ಮಾಡಿದ್ವಿ. ಬಟ್ ಇವಾಗ ನಮ್ಮ ಹತ್ರ ಇರೋದು ಇಲ್ಲಿ 61 ಇದೆ ಬನ್ನೇಘಟ್ಟಲ್ಲಿ. ಆಗ್ರಾ ಅಲ್ಲಿ 120+ ಇರ್ಬೋದು. ಸೊ ಇವಾಗ 61 ಇದೆ. ಸೊ ಏಜ್ ಆದಂಗೆಲ್ಲ ತೀರ್ಕೊಳ್ಳುತ್ತೆ. ಇಲ್ಲ, ನಾವು ಬ್ರೀಡ್ ಮಾಡಲ್ಲ. ಸೊ ಕಲಂದರ್ ಏನಂದ್ರೆ ದೇ ಆಲ್ವೇಸ್ ಯೂಸ್ ಟು ಪ್ರಿಫರ್ ಫೀಮೇಲ್ ಕಬ್ಸ್. ಸೊ ಅವ್ರ ಡೌರಿಯಲ್ಲೂ ಫೀಮೇಲ್ ಕಬ್ನ ಕೊಡ್ತಾ ಇದ್ರಂತ ಅವ್ರ ಮದುವೆಗಳಲ್ಲಿ ವರದಕ್ಷಿಣೆ ಅಂತ ಹೆಣ್ಣು ಕರಡಿ ಮಗುನ ಕೊಡ್ತಾ ಇದ್ರು, ಮರಿನ ಕೊಡ್ತಾ ಇದ್ರು. ಒಂದು ಬಿಸ್ನೆಸ್ ಹ್ಯಾಂಡ್ ಓವರ್ ಮಾಡ್ದಂಗೆ ಸೊ ಅವ್ರದ್ದು ಏನಂದ್ರೆ ಮೇಲ್ ಕರಡಿ ಗಂಡು ಕರಡಿ ತಗೊಂಬಂದ್ರೆ ಅದಕ್ಕೆ 1 ಇಯರ್ ಆದ್ಮೇಲೆ ಅದು ಮೆಚ್ಯೂರ್ ಆಗುತ್ತೆ. ಮೆಚ್ಯೂರ್ ಆದ್ಮೇಲೆ ಅಗ್ರೆಷನ್ ಜಾಸ್ತಿ ಇರುತ್ತೆ ಮೇಲ್ ಅಂತ. ಸೊ ಜಾಸ್ತಿ ದೇ ಯೂಸ್ ಟು ಪ್ರಿಫರ್ ಫೀಮೇಲ್ ಓನ್ಲಿ. ಸೊ ಇಲ್ಲೂ ನೀವು ನೋಡಿದ್ರೆ 41 ಫೀಮೇಲ್ ಇರುತ್ತೆ, 20 ಮೇಲ್ ಇರುತ್ತೆ. ಸೊ ನೀವು ಬ್ರೀಡಿಂಗ್ ಮಾಡಿಸಲ್ಲ? ಅವ್ರು ಏನು ಮಾಡ್ತಾ ಇದ್ರು ಅಂದರೆ ಕರಡಿ ಗಂಡು ಕರಡಿ ಒಂದ್ಸಲ 1 ಇಯರ್ ಆದಮೇಲೆ ಅದನ್ನು ಕ್ಯಾಸ್ಟ್ರೇಟ್ ಮಾಡ್ತಾ ಇದ್ರು, ಸ್ಟೆರಿಲೈಸ್ ಮಾಡ್ತಾ ಇದ್ರು. ಅಂದರೆ ಅವು ಪ್ರೊಡಕ್ಟಿವಿಟಿ ಹೌದು. ಸೊ ಅಗ್ರೆಷನ್ ಕಮ್ಮಿ ಆಗುತ್ತೆ ಅಂತ ಮೇಲ್ಸ್ನ ಕ್ಯಾಸ್ಟ್ರೇಟ್ ಮಾಡ್ತಾ ಇದ್ರು. ಸೊ ಫರ್ಟೈಲ್ ಮೇಲ್ ಯಾವುದು ಇಲ್ಲ ಇಲ್ಲಿ. ಸೊ ಬ್ರೀಡಿಂಗ್ ಆಗಲ್ಲ ಇಲ್ಲಿ. ಸೊ ನಾವೇನು ಮಾಡ್ತೀವಿ ಅಂದರೆ ಕರಡಿಧಾಮ 2 ನೀವು ವಿಸಿಟ್ ಮಾಡಿದ್ದೀರಾ, 1 ಮಾಡಿದ್ದೀರಾ ನೀವು ದರೋಜಿ. ಸೊ ಬಳ್ಳಾರಿ ಹತ್ರ ಇನ್ನೊಂದಿದೆ, ಗುಡೇಕೋಟೆ ಇದೆ. ಗುಡೇಕೋಟೆ. ಸೊ ನಾವು 2ರಲ್ಲೂ ಕನ್ಸರ್ವೇಷನು ರಿಸರ್ಚು 2 ಮಾಡ್ತೀವಿ. ಸೊ ಅಲ್ಲಿ ನಾವು ಕರಡಿಗಳನ್ನ ಕಾಪಾಡ್ತಾ ಇದ್ದೀವಿ. ಆ್ಯಂಡ್ ರಾಮದುರ್ಗ ಹತ್ರ, ಗಂಗಾವತಿ ಹತ್ರ ರಾಮದುರ್ಗ ಅಂತ ಒಂದು ಏರಿಯಾ ಇದೆ. ಅಲ್ಲಿ ಆಲ್ಮೋಸ್ಟ್ ಒಂದು 100 acres ಲ್ಯಾಂಡ್ ಇದೆ ನಮ್ಮದು. ಸೊ ಓವರ್ ದಿ ಇಯರ್ಸ್ ಮಿಲಿಯನ್ಸ್ ಆಫ್ ಟ್ರೀಸ್ ನಾವು ಪ್ಲ್ಯಾಂಟ್ ಮಾಡಿದ್ದೀವಿ ಅಲ್ಲಿ. ಇವಾಗ ಕರಡಿನೂ ಯೂಸ್ ಮಾಡುತ್ತೆ, ಚಿರತೆನೂ ಯೂಸ್ ಮಾಡುತ್ತೆ ಆ ಲ್ಯಾಂಡ್ಸ್ಕೇಪ್ನ. ಸೊ ಬೆಳೆದಿದೆ, ಒಳ್ಳೆ ಕಾಡು ಥರ ಆಗಿದೆ. ಬಂಡೆ ನಾಡದು ರಾಮದುರ್ಗ. 2 ಪ್ಯಾಚಸ್ ಆಫ್ ಫಾರೆಸ್ಟ್, ಮಿಡ್ಲಲ್ಲಿ ರಾಮದುರ್ಗ ನಮ್ಮ ಲ್ಯಾಂಡ್ ಬರುತ್ತೆ. ಸೊ ಡೈಲಿ ಸ್ಕ್ಯಾಟ್ ಸಿಗುತ್ತೆ ಕರಡಿದು, ಡೈಲಿ ಲೆಪರ್ಡ್ದು ಕಾಲ್ ಸಿಗುತ್ತೆ. ಸೊ ಅಲ್ಲಿ ವೈಲ್ಡಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಕರಡಿನ ಕಾಪಾಡೋಕ್ಕೆ. ಸೊ ಇಲ್ಲಿ ನಾವು ಬ್ರೀಡಿಂಗ್ ಮಾಡಲ್ಲ. ಸೊ ಇದು ವೈಲ್ಡ್ ಲೈಫ್ SOS ಕತೆ. ಬನ್ನಿ ನೋಡೋಣ ನಿಮ್ಮ ಕರಡಿಗಳು ಏನು ಮಾಡ್ತಿದ್ದಾವೆ. ಥ್ಯಾಂಕ್ ಯು ನಮ್ಮ ವಿನೋದ್ ಅವರಿಗೆ, ತುಂಬ ಅದ್ಭುತವಾಗಿ ಅದರ ಪ್ರಾಥಮಿಕ ಮಾಹಿತಿ ಕೊಟ್ಟರು. ಈಗ ನಾವು ನಿಜಕ್ಕೂ ಕರಡಿಧಾಮದಲ್ಲಿ ಕರಡಿಗಳು ಹೇಗಿದ್ದಾವೆ, ಅವು ಲೈಫ್ಗಳು ಹೇಗಿದೆ ಅಂತ ನೋಡೋಣಂತೆ. ಇದು ಒಂದು NGO. ನೀವು ಇದಕ್ಕೆ ಆರ್ಥಿಕವಾಗಿ ಸಹಾಯ ಮಾಡ್ಬೋದು, ಹಣಕಾಸನ್ನು ಹೇಗೆ ಇವ್ರಿಗೆ ದಾನ ಮಾಡ್ಬೋದು, ಡೊನೇಟ್ ಮಾಡ್ಬೋದು ಅಂತ ಹೇಳಿ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇವೆ, ನೀವು ಗಮನಿಸ್ಬೋದು. ಇಲ್ಲ wildlifesos.org ವೆಬ್ಸೈಟ್ ಕೂಡ ವಿಸಿಟ್ ಮಾಡಿ.